ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ತೋಟದ ಗುಡ್ಡಹಳ್ಳಿಯಲ್ಲಿ ಇರೋ ಒಂದು ಮನೆನ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬಿಲ್ಡಿಂಗು ಬಂದ್ಬಿಟ್ಟು ಓನ್ ಕನ್ಸ್ಟ್ರಕ್ಷನ್ನು, ಸ್ವತಃ ಓನರೇ ನಿಂತು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್. ಇದು ಒಂದು 2 ಇಯರ್ಸ್ ಆಗಿರೋ ಬಿಲ್ಡಿಂಗು. ಅವರು ತಮ್ಮ ಫೈನಾನ್ಷಿಯಲ್ ಇಶ್ಯೂಗೋಸ್ಕರ ಇದನ್ನು ಸೇಲ್ಗೆ ಇಟ್ಟಿದ್ದಾರೆ. ಸೊ ನೋಡಿ, ಇದ್ರ ಮೆಷರ್ಮೆಂಟ್ ಹೇಳ್ಬಿಡ್ತೀನಿ. ಇದ್ರ ಮೆಷರ್ಮೆಂಟ್ ಬಂದ್ಬಿಟ್ಟು 20ಕ್ಕೆ 40, ಟೋಟಲ್ 800 ಸ್ಕ್ವೇರ್ ಫೀಟು, ನಾರ್ತ್ ಫೇಸ್ ಸೈಟು, ನಾರ್ತ್ ಫೇಸ್ ಡೋರ್ಸು, ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಫಸ್ಟಲ್ಲಿ 2 BHK ಬರುತ್ತೆ. ಇದು CMC ಖಾತಾ ಬಂದ್ಬಿಟ್ಟು CMC ಬರುತ್ತೆ. ಯಾರ್ಯಾರಲ್ಲ ನೋಡಿ, ಈ ಲೊಕೇಶನ್, ಈ ಯಾವುದು ತೋಟದ ಗುಡ್ಡಹಳ್ಳಿಯಿಂದ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು 2 ಇಂದ 2.5, ಮ್ಯಾಕ್ಸಿಮಮ್ ಅಂದರೆ 2.5 ಕಿಲೋಮೀಟರ್ಸ್ ಆಗುತ್ತೆ ಮೆಟ್ರೋ ಸ್ಟೇಷನ್ಗೆ. ಯಾವ ಮೆಟ್ರೋ ಸ್ಟೇಷನ್ ಅಂದ್ಕೊಂಡ್ರೆ ನಿಮಗೆ ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್ಗೆ 2 ಇಂದ 2.5 ಆಗುತ್ತೆ. ಬಸ್ ಸ್ಟ್ಯಾಂಡ್ಗೂ ಅಷ್ಟೇ ಸೇಮು, 2 ಇಂದ 2.5 ಕಿಲೋಮೀಟರ್ಸು. ಸೊ ನೀವು ಅಲ್ಲಿಂದ ನೀವು ಎನಿ ಯಾವುದು ಮೆಟ್ರೋ ಸ್ಟೇಷನ್ ಅಲ್ಲಿಂದ ಇಟ್ಕೊಂಡು ನಿಮಗೆ KR ಪುರಮು, ವೈಟ್ ಫೀಲ್ಡು, ಈ ಕಡೆ ಕೆಂಗೇರಿ, ವಿಜಯನಗರ, ಮೆಜೆಸ್ಟಿಕ್ಕು ಎಲ್ಲ ಕಡೆಗೂ ನೀವು ಕನೆಕ್ಟ್ ಆಗ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ನಾನು ನಿಮಗೆ ಪಾರ್ಕಿಂಗ್ ಎಲ್ಲ ತೋರಿಸಿದ್ದೀನಿ. ಈಗ ಫಸ್ಟ್ ಏನು ಗ್ರೌಂಡಲ್ಲಿರೋ ಸಿಂಗಲ್ BHK ಮನೆ ತೋರಿಸ್ತೀನಿ. ಕಂಪ್ಲೀಟ್ ಗುಡ್ ಕ್ವಾಲಿಟಿ ವರ್ಕ್ ಇದೆ ಈ ಒಂದು ಮನೆಯಲ್ಲಿ. ಸೊ ಯಾರಾದರೂ ಓನ್ ಕನ್ಸ್ಟ್ರಕ್ಷನ್ ಮನೆ ಬೇಕು ಅನ್ನೋರಿಗೆ ಈ ಮನೆ 100% ಸೂಟಬಲ್ ಅನಿಸುತ್ತೆ. ಒಂದು ಪಾರ್ಕಿಂಗ್ ಟೈಲ್ಸಿಂದ ಹಿಡ್ಕೊಂಡು, ಗೇಟಿಂದ ಹಿಡ್ಕೊಂಡು, ವಾರ್ಡ್ರೋಬ್ಸ್ ಹಿಡ್ಕೊಂಡು, ಆಮೇಲೆ ಒಳಗಡೆ ಗ್ರಾನೈಟ್ಸಿಂದ ಹಿಡ್ಕೊಂಡು ಪ್ರತಿಯೊಂದು ಕ್ವಾಲಿಟಿ ಐಟಮ್ಸ್ನೇ ಇವರು ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಸಿಂಗಲ್ BHK ಕೂಡ ಬಾಡಿಗೆಗೆ ಅಂತ ಕಟ್ಟಿರೋ ಒಂದು ಮನೆಗೂ ಕೂಡ ದೇವ್ರ ಮನೆಯನ್ನು ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಈಗಲೇ ಹೇಳ್ಬಿಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ 88 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ ನೆಗೋಷಿಯಬಲ್ ಇರುತ್ತೆ, ಜಾಸ್ತಿ ಇರೋದಿಲ್ಲ. ನೋಡಿ, ನಿಮಗೆ ಈ ಒಂದು ಏನೋ ಇಷ್ಟು ಡಿಸ್ಟೆನ್ಸಲ್ಲಿ ಏನು 2.5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನಿಂದ 2.5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರೋ ಮನೆಗಳು ಈ ಒಂದು ಬಜೆಟಲ್ಲಿ ಸಿಗೋದು ತೀರಾ ಕಡಿಮೆನೇ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನೀವು ಯಾವ ರೀತಿಯಿಂದ ನೋಡಿದ್ರೂ, ಒಂದು ಕನ್ಸ್ಟ್ರಕ್ಷನಿಂದ ಆಗಲಿ, ಒಂದು ಡಿಸ್ಟೆನ್ಸೇ ಆಗಲಿ, ಏರಿಯಾ ಆಗಲಿ, ನಿಮಗೆ ತುಂಬಾ ಚೆನ್ನಾಗಿರೋ ಜಾಗ ಮನೆ ಇದು. ನೋಡಿ, ಬೆಡ್ರೂಮ್ ತೋರಿಸ್ತೀನಿ. ಬೆಡ್ರೂಮ್ ಬಂದ್ಬಿಟ್ಟು ಸೈಜ್ ನೋಡಿ, ಇಲ್ಲಿ ಕಿಂಗ್ ಸೈಜ್ ಕಾರ್ಡ್ನ ಅವ್ರು ಆಲ್ರೆಡಿ ಹಾಕ್ಕೊಂಡಿದ್ದಾರೆ. ಆಲ್ರೆಡಿ ಬಾಡಿಗೆಗೂ ಕೂಡ ಇದ್ದಾರೆ ಈ ಇದರಲ್ಲಿ. ಇಲ್ಲಿ ಬಾಡಿಗೆ ನಿಮಗೆ 6000 ಅವರು ಪೇ ಮಾಡ್ತಾಯಿದ್ದಾರೆ. ನೋಡಿ, ವುಡ್ ವರ್ಕ್ ನೋಡಿ, ಲ್ಯಾಮಿನೇಷನ್ ನೋಡಿ, ತುಂಬ ಓವರ್ ಏನೋ ಡಾರ್ಕ್ ಕಲರು ಲ್ಯಾಮಿನೇಷನ್ ಯಾವುದು ಯೂಸ್ ಮಾಡಿಲ್ಲ. ಡೀಸೆಂಟ್ ಆಗಿರೋ ಕಲರ್ ಲ್ಯಾಮಿನೇಷನ್ನ ಯೂಸ್ ಮಾಡಿದ್ದಾರೆ. ಒಂದು ಸೈಡ್ ವಾಲ್ಗೆ ರಾಯಲ್ ಪೇಂಟ್ನ ಯೂಸ್ ಮಾಡಿದ್ದಾರೆ. ನೋಡಿ, ಹಾಲ್ ನೋಡ್ಬೋದು ನೀವು, ಅದು ಕೂಡ 12x12 ಮೆಷರ್ಮೆಂಟಲ್ಲಿ ಹಾಲು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಮೆಟ್ಲು ಕೆಳಗಡೆ ಗ್ಯಾಸ್ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಚಪ್ಪಲಿ ಸ್ಟ್ಯಾಂಡು ಕೂಡ ಅಲ್ಲೇ ನೀವು ಆರಾಮಾಗಿ ಇಟ್ಕೊಬೋದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋಣ. ನೋಡಿ, ನಿಮಗೆ
ಮನೆ ಒಳಗೂ ಮನೆ ಹೊರಗೂ ಸೇಮ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಬ್ರೌನ್ ಮಿಕ್ಸ್ ಬ್ಲ್ಯಾಕ್ ಮಿಕ್ಸ್ ಕಲರ್. ಗ್ಲಾಸ್ ಫಿನಿಶಿಂಗ್ ಗ್ರಾನೈಟ್ನ ಇವರು ಯೂಸ್ ಮಾಡಿದ್ದಾರೆ. ನೋಡಿ ವಾಲ್ ಟೈಲ್ಸ್ ಕೂಡ ಟೂ ಬೈ 4 ವಾಲ್ ಟೈಲ್ಸ್ ಕೂಡ ಅಪ್ ಟು ರೂಫ್ವರೆಗೂ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆನ ನಿಮಗೆ ತೋರಿಸ್ತೀನಿ. ನೋಡಿ ಆಪೋಸಿಟ್ ವಾಲ್ ಕಂಪ್ಲೀಟ್ ವಾಲ್ಗೆ ವುಡನ್ ವರ್ಕ್ ಮಾಡಿದ್ದಾರೆ. ಈ ಥರ ಮಾಡಿದಾಗ ನಿಮಗೆ ಇನ್ನೂ ಲುಕ್ ಮನೆ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ. ಆ ಒಂದು ಉದ್ದೇಶಕ್ಕೆ ಅವರು ಒಂದು 7 ಅಡಿವರೆಗೂ ಕಂಪ್ಲೀಟ್ ವುಡ್ ವರ್ಕು ಸುತ್ತ ರೈಟ್ ಸೈಡಿಂದ ಇಟ್ಕೊಂಡು ಅಪ್ ಟು ಟಿ ವಿ ಸ್ಟ್ಯಾಂಡ್ವರೆಗೂ ಮಾಡಿದ್ದಾರೆ. ನೋಡಿ ಇಲ್ಲಿ ಕಾಮನ್ ಬಾತ್ರೂಮ್ ಬರ್ತಾ ಇದೆ. ಎಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸು ನಿಮಗೆ ಕಾಣಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಪ್ರತಿಯೊಂದರಲ್ಲೂ ಮುಂದೆ ನಿಂತು ಮಾಡಿಸಿದ್ದಾರೆ ಈ ಒಂದು ಪ್ರಾಪರ್ಟಿನ. ನೋಡಿ ವಾಶ್ ಬೇಸಿನ್ ಕೂಡ ಇದೆ. ಬನ್ನಿ ಈಗ ಫಸ್ಟ್ ಬೆಡ್ರೂಮ್ಗೆ ತೋರಿಸ್ತೀನಿ. ಈ ಒಂದು ಬೆಡ್ರೂಮ್ ಬಂದ್ಬಿಟ್ಟು ನಿಮಗೆ ಸೈಜ್ ನೀವೇ ಗೆಸ್ ಮಾಡ್ಬೋದು. ಕಿಂಗ್ ಸೈಜ್ ಕಾರ್ಡ್ನ ಇವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ವಾರ್ಡ್ರೋಬ್ಸ್ ಬಂದ್ಬಿಟ್ಟು ಸ್ಲೈಡಿಂಗ್ ವಾರ್ಡ್ರೋಬ್ಸು. ನಿಮಗೆ ವಿಂಡೋಸು ಕೂಡ 3x3. ಸೊ ಹಂಗಿರೋದ್ರಿಂದ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಲು, ಬೆಡ್ರೂಮು, ಪಾರ್ಕಿಂಗು ಪ್ರತಿಯೊಂದರಲ್ಲೂ POPನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ POP ಡಿಸೈನ್ ಸೂಪರಾಗಿ ಕಾಣುತ್ತೆ. ಆಲ್ಮೋಸ್ಟ್ 30-40 ಎಲ್ಲಿ ಮನೆ ಬೇಕು ಅನ್ನೋರಿಗೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ಬಜೆಟ್ಟು ಏನೋ ಒಂದು 80-90 ಎಲ್ಲಿ ಯಾರ್ಯಾರು ನೋಡ್ತಾ ಇದ್ರೋ ಅಂಥವ್ರಿಗೆ ಈ ಒಂದು ಮನೆ 20-40 ನಿಮಗೆ ತುಂಬಾ ಪ್ಲ್ಯಾನ್ಡ್ ಮನೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ಮನೆ ನಿಮಗೆ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ನೆಕ್ಸ್ಟ್ ಬೆಡ್ರೂಮ್ ರೂಮ್ ನಂಬರ್ 2 ಇದು. ಇಲ್ಲಿ ಫ್ಯಾಮಿಲಿ ಕಾಟ್ನ ಯೂಸ್ ಮಾಡಿದ್ದಾರೆ. ಒಂದು ಬೆಡ್ರೂಮ್ನಲ್ಲಿ ಕಿಂಗ್ ಸೈಜ್ ಕಾಟು ಯೂಸ್ ಮಾಡಿದ್ದಾರೆ, ಇನ್ನೊಂದರಲ್ಲಿ ಫ್ಯಾಮಿಲಿ ಕಾಟು. ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ.
ನೋಡಿ ಇಲ್ಲಿ POP ಡಿಸೈನ್ ಚೇಂಜ್ ಆಗಿದೆ. ಇಲ್ಲಿ ಒಂದು ಬೆಡ್ರೂಮ್ಗೂ ಇನ್ನೊಂದು ಬೆಡ್ರೂಮ್ಗೂ POP ಡಿಫ್ರೆಂಟ್ ಇದೆ. ಇದು ಅಟ್ಯಾಚ್ ಬಾತ್ರೂಮು. ಇದು ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ನಾನ ಕೂಡ ನೀವು ಮಾಡ್ಕೊಬೋದು. ಒಂದೊಂದು ಕಡೆ ಓನ್ಲಿ ಜಸ್ಟ್ ಏನೋ ಟಾಯ್ಲೆಟ್ ಮಾತ್ರ ಪ್ರೊವೈಡ್ ಮಾಡಿರ್ತಾರೆ ಅಟ್ಯಾಚ್ ಬಾತ್ರೂಮ್ನಲ್ಲಿ, ಆದರೆ ಇಲ್ಲಿ ಯಾವ ರೀತಿ ಇಲ್ಲ. ಬನ್ನಿ ಈಗ ದೇವ್ರ ಮನೆ ತೋರಿಸ್ತೀನಿ ನೋಡಿ. ಫ್ರೇಮ್ ಎಲ್ಲ ಟೀಕ್ವುಡ್ ಫ್ರೇಮ್, ಅದು ಪ್ಲಸ್ ಗ್ಲಾಸಲ್ಲಿ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. ಅಡುಗೆ ಮನೆಯಲ್ಲಿ ನೋಡಿ ಮಿಡಲ್ ಲಾಫ್ಟ್ಸು ಅಪ್ಪರ್ ಲಾಫ್ಟ್ಸು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಅದು ಗ್ರಾನೈಟ್ ಬಂದ್ಬಿಟ್ಟು ನಿಮಗೆ ತುಂಬಾ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಮನೆಗೆ ಒಳ್ಳೆ ಲುಕ್ ಕೊಡ್ತಾ ಇದೆ. ಡೋರ್ಸ್ ಬಂದ್ಬಿಟ್ಟು ಟೀಕ್ವುಡ್ ಡೋರ್ಸು, ಕಂಪ್ಲೀಟ್ ಸಿಂಗಲ್ BHKಗೂ ಆಮೇಲೆ ಓನರ್ಗಿರೋಂಥ ಮನೆಗೂ ಕೂಡ ಎರಡಕ್ಕೂ ಟೀಕ್ವುಡ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಒಂದು ಬಿಲ್ಡಿಂಗಿಗೆ ನಿಮಗೆ ಯಾರಿಗಾದರೂ ಲೋನ್ ಬೇಕು ಅಂದರೂ ಕೂಡ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಇಲ್ಲಿ ಈ ಏರಿಯಾದಲ್ಲಿರೋ ಮನೆಗಳಿಗೆ ನಿಮಗೆ 70 to 80% CMC ಖಾತೆಗಳಿಗೆ 70 to 80% ಲೋನು ಆಗುತ್ತೆ. ಹಂಗಾಗಿ ಯಾರಾದರೂ ಲೋನ್ ಬೇಕು ಅಂದರೂ ಕೂಡ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಅದಲ್ಲದೆ ಈ ಒಂದು ಬಜೆಟ್ ಅಲ್ಲದೆ ನಿಮಗೆ ಇನ್ನೂ 30-40 ಮನೆಗಳು ಈ ಒಂದು ಏರಿಯಾದಲ್ಲಿ ಅವೈಲೇಬಲ್ ಇದ್ದಾವೆ. 20-30 ಮನೆಗಳು ಕೂಡ ಅವೈಲೇಬಲ್ ಇದ್ದಾವೆ. ನಿಮಗೆ ಒಂದು 70ಇಂದ ಹಿಡ್ಕೊಂಡು ಅಪ್ ಟು 2 CR ವರೆಗೂ ಈ ಒಂದು ಏರಿಯಾದಲ್ಲಿ ಮನೆಗಳು ಅವೈಲೇಬಲ್ ಇದ್ದಾವೆ. ಸೊ ಯಾರಾದರೂ ಈ ಒಂದು ಬಜೆಟ್ ಅಲ್ಲದೆ ಇನ್ನೂ ಆ ಬಜೆಟ್ ಮನೆ ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅಂಥವ್ರಿಗೂ ಕೂಡ ನಾನು ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ನಿಮಗೆ ಮನೆಯ ಪ್ರತಿಯೊಂದು ಯಾವುದೇ ಮನೆಯ ಬಗ್ಗೆ ಯಾವುದೇ ಒಂದು ಹೆಲ್ಪು ಬೇಕು ಅಂದರೂ ಕೂಡ ನಾನು ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಒಂದು ಮನೆ ನೋಡಬೇಕಾದ್ರೆ ಲೀಗಲಿಂದ ಹಿಡ್ಕೊಂಡು ಆಮೇಲೆ ರಿಜಿಸ್ಟರ್ಗೆ ಆಗಲಿ ಲೋನ್ಗೆ ಆಗಲಿ ಪ್ರತಿಯೊಂದು ನನ್ನ ಕಡೆಯಿಂದ ಎಲ್ಲ ರೀತಿಯ ಹೆಲ್ಪನ್ನು ನಾನು 100% ಮಾಡಿಕೊಡ್ತೀನಿ. ನೋಡಿ ಅದು ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ ಮೆಟ್ರೋ ಸ್ಟೇಷನ್ ಅದು ತೋರಿಸಿದ್ದು. ಓಕೆ ಫ್ರೆಂಡ್ಸ್, ಇನ್ನೂ ಏನೇ ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.